ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಡೇವಿಡ್ ರಿಕಾರ್ಡೋ ಅವರ ಗೇನಿ ಸಿದ್ಧಾಂತ ಈ ಒಂದು ಸಿದ್ಧಾಂತ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಕಲ್ಪನೆಗಳು, ರೇಖಾಚಿತ್ರ ಮತ್ತು ಟೀಕೆಗಳನ್ನು ಒಳಗೊಂಡಂತೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಲಾಗ್ತದೆ. ವಿಡಿಯೋನ ಪ್ರಥಮ ಬಾರಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಕೊನೆಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆದು ಬಿಡಬೇಡ್ರಿ. ಬನ್ನಿ, ಈ ರಿಕಾರ್ಡೋ ಸಿದ್ಧಾಂತದ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆಯನ್ನು ಗಮನಿಸೋಣ. ಈ ಡೇವಿಡ್ ರಿಕಾರ್ಡೋ ಏನದಾಗಲ್ಲ, ಈ ರಿಕಾರ್ಡೋರವರ ಪ್ರಕಾರ ಮಣ್ಣಿನಲ್ಲಿರುವಂಥ ಮೂಲ ಮತ್ತು ನಾಶಗೊಳಿಸಲು ಸಾಧ್ಯವಿಲ್ಲದ ಶಕ್ತಿಗಳನ್ನು ಬಳಸಿಕೊಂಡಿದ್ದಕ್ಕಾಗಿ ಭೂಮಾಲೀಕನಿಗೆ ಕೊಡಲಾಗುವಂಥ ಭೂಮಿಯ ಉತ್ಪನ್ನದ ಒಂದು ಭಾಗಕ್ಕೆ ರಿಕಾರ್ಡೋ ಏನಂತ ಕರೀತಾನೆ, ಗೇನಿ ಅಂತೇಳಿ ಕರೀತಾನೆ. ಏನು, ಮಣ್ಣಿನಲ್ಲಿರುವಂಥ ಮೂಲ ಮತ್ತು ನಾಶಗೊಳಿಸಲು ಸಾಧ್ಯವಿಲ್ಲದಂತಹ ಶಕ್ತಿಗಳನ್ನು ಬಳಸಿಕೊಂಡಿದ್ದಕ್ಕಾಗಿ ಆ ಭೂಮಿಯ ಮಾಲೀಕನಿಗೆ ಕೊಡಲಾಗುವಂಥ ಭೂಮಿಯ ಉತ್ಪನ್ನದ ಒಂದು ಭಾಗವನ್ನು ನಾವೇನು ಕರಿತೀವಿ, ಗೇನಿ ಅಂತೇಳಿ ಕರಿತೀವಿ. ಉದಾಹರಣೆಗೆ, ನಾವು 1 ಎಕರೆ ಜಮೀನನ್ನು ಗೇಣಿಗಾಗಿ ತೆಗೆದುಕೊಂಡಾಗ ಆ 1 ಎಕರೆ ಜಮೀನಲ್ಲಿ 20 ಚೀಲ ಧಾನ್ಯಗಳನ್ನು ಬೆಳೆದಾಗ ಅದರಲ್ಲಿ ಒಂದು ಭಾಗ ಅಂತಂದರೆ 5 ಚೀಲವನ್ನು ಆ ಭೂ ಮಾಲೀಕನಿಗೆ ನಾವು ಏನು ಕೊಡ್ತೇವಲ್ಲ ಅದಕ್ಕೆ ನಾವು ಗೇಣಿ ಅಂತೇಳಿ ಕರಿತೀವಿ. ಇಲ್ಲಿ ಧಾನ್ಯಗಳ ಮೂಲಕ ಗೇಣಿಯನ್ನು ನಿರ್ಧಾರ ಮಾಡ್ಬೋದು ಅಥವಾ ರೂಪಾಯಿಗಳ ಮೂಲಕ ಗೇಣಿಯನ್ನು ನಿರ್ಧಾರವನ್ನು ಮಾಡ್ಬೋದು. ಒಟ್ಟಾರೆಯಾಗಿ ಅಲ್ಲಿ ಏನು ಉತ್ಪನ್ನ ಇರುತ್ತಲ್ಲ ಆ ಉತ್ಪನ್ನದ ಒಂದು ಭಾಗವನ್ನು ಆ ಭೂಮಿಯನ್ನು ಬಳಸಿಕೊಂಡಿದ್ದಕ್ಕಾಗಿ ಆ ಭೂ ಮಾಲೀಕನಿಗೆ ಕೊಡುವಂಥ ಒಂದು ಭಾಗಕ್ಕೆ ನಾವೇನು ಕರಿತೀವಿ, ಗೇಣಿ ಅಂತೇಳಿ ಕರಿತೀವಿ. ಹಿಂಗಂದ್ರೆ ನಿಮ್ಗೆ ಗೊತ್ತಾಗಲಿಕ್ಕಂತಂದ್ರೆ ನಮ್ಮ ಹಳ್ಳಿ ಭಾಷೆಯೊಳಗೆ ನಾವೇನು ಕರಿತೀವಿ, ಲವಣಿ ಅಂತ ಕರಿತೀವಿ. ಅಂದ್ರೆ ಜಮೀನನ್ನು ನಾವೇನು ಮಾಡ್ತೀವಿ, ಹಳ್ಳಿ ಒಳಗೆ ಲವಣಿಯನ್ನು ಮಾಡ್ತೀವಿ. ಅಂದ್ರೆ ವರ್ಷಕ್ಕೆ 5,000ನೋ 10,000 ರೂಪಾಯಿನೋ ಲವಣಿಯನ್ನು ಮಾತಾಡಿ ಆ ಭೂಮಿಯನ್ನು ಬಾಡಿಗೆಯಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಹಳ್ಳಿ ಒಳಗೆ ಮಾಡ್ತೀವಿ. ಆ ಲವಣಿ ಏನು ಮಾಡ್ತೇವಲ್ಲ ಅದೇ ಒಂದು ಪದಕ್ಕೆ ನಾವಿಲ್ಲಿ ಏನು ಕರಿತೀವಿ, ಗೇಣಿ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಏನ ಎರಡೂ ಕೂಡ ಒಂದೇ. ನಿಮಗೆ ಗೇಣಿ ಅಂದ್ರೆ ಗೊತ್ತಾಗಲಿಕ್ಕಂತಂದ್ರೆ ನಮ್ಮ ಹಳ್ಳಿ ಒಳಗೆ ಲವಣಿ ಅಂತ ಏನು ನಾವು ಪದವನ್ನು ಯೂಸ್ ಮಾಡ್ತೇವಲ್ಲ ಆ ಪದವ ಈ ಪದ ಎರಡೂ ಕೂಡ ಒಂದೇ ಆಗ್ತಾವೆ. ಓಕೆನಾ. ಇದು ಈ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ಮೊದಲಿಗೆ ಪೀಠಿಕೆಯಲ್ಲಿ ಇಷ್ಟು ಅಂಶವನ್ನು ಗಮನಿಸಬೇಕು. ಈಗ ಈ ಒಂದು ಸಿದ್ಧಾಂತವನ್ನು ರಿಕಾರ್ಡೋ ಅವರು 1817ರಲ್ಲಿ ತಾವು ರಚಿಸಿದ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕನಾಮಿ ಆ್ಯಂಡ್ ಟ್ಯಾಕ್ಸೇಷನ್ ಎಂಬ ಗ್ರಂಥದೊಳಗೆ ಈ ಗೇಣಿ ಸಿದ್ಧಾಂತದ ಪರಿಕಲ್ಪನೆಯನ್ನು ವಿವರಿಸುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದ್ರೆ ರಿಕಾರ್ಡೋ ಅವರು ಮಾಡ್ತಾರೆ. ಯಾವಾಗ? 1817ರಲ್ಲಿ ದ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕನಾಮಿ ಆ್ಯಂಡ್ ಟ್ಯಾಕ್ಸ್ ಅಂತೇಳಿ ಇದು ರಿಕಾರ್ಡೋನ ಗ್ರಂಥ ಆಗಿದೆ. ಇಲ್ಲಿ ಒಂದು ಜನರಹಿತವಾದ ಹೊಸ ಪ್ರದೇಶಕ್ಕೆ ಜನರು ಬಂದು ನೆಲೆಸುತ್ತಾರೆ ಎಂದು ಭಾವಿಸೋಣ. ನೋಡಿ, ಈ ರಿಕಾರ್ಡೋ ಸಿದ್ಧಾಂತದೊಳಗೆ ಯಾವುದೇ ಒಂದು ಹೊಸದಾದಂಥ ಪ್ರದೇಶ ಇದೆ, ಅಲ್ಲಿ ಯಾವುದೇ ಜನ ಇರೋದಿಲ್ಲ, ಅಂತಹ ಒಂದು ಪ್ರದೇಶಕ್ಕೆ ಜನರು ಬಂದು ವಾಸವನ್ನು ಮಾಡುತ್ತಾರೆ ಅಥವಾ ನೆಲೆಸುತ್ತಾರೆ ಎಂದು ನಾವು ಭಾವಿಸಿಕೊಳ್ಳೋಣ. ಹಾಗೆ ಭಾವಿಸಿಕೊಂಡಾಗ ಅಲ್ಲಿ ಬಂದಂಥ ಆ ಜನರು ಅಲ್ಲಿ ಹೆಚ್ಚಿನ ಒಂದು ಫಲವತ್ತತೆ ಹೊಂದಿರುವಂಥ ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಭೂಮಿಯನ್ನು ಸಾಗುವಳಿಯನ್ನು ಮಾಡುತ್ತಾರೆ. ನೋಡಿ, ಈಗ ಹೊಸದಾಗಿ ಪ್ರದೇಶ ಇರ್ತದೆ, ಅಲ್ಲಿ ಯಾವುದೇ ಜನ ಇರೋದಿಲ್ಲ. ಆ ಪ್ರದೇಶಕ್ಕೆ ಹೊಸದಾಗಿ ಬಂದು ಜನ ವಾಸ ಮಾಡುವುದರಿಂದ
ಅಲ್ಲಿ ವಾಸ ಮಾಡುವಂಥ ಜನ ಏನು ಮಾಡ್ತಾಗಂತಂದ್ರೆ ಅಲ್ಲಿ ಏನು ಲಭ್ಯತೆ ಆಗುತ್ತಲ್ಲ ಭೂಮಿ, ಆ ಲಭ್ಯತೆ ಇರುವಂಥ ಭೂಮಿಯಲ್ಲಿ ಉತ್ತಮವಾದಂಥ ಫಲವತ್ತತೆಯನ್ನು ಹೊಂದಿರುವಂಥ ಭೂಮಿಯನ್ನು ಆಯ್ಕೆಯನ್ನು ಮಾಡಿಕೊಂಡು ಸಾಗುವಳಿಯನ್ನು ಮಾಡ್ತಾರೆ. ಹೀಗೆ ಸಾಗುವಳಿ ಮಾಡುವುದರಿಂದ ಅವರು ಆ ಭೂಮಿಯಲ್ಲಿ ಹೆಚ್ಚಿನ ಒಂದು ಫಸಲನ್ನು ಅಥವಾ ಉತ್ಪನ್ನವನ್ನು ಬೆಳೆಯಲು ಸಾಧ್ಯ ಆಗ್ತದೆ ಎಂಬುದು ರಿಕಾರ್ಡೋನ ಗೇಣಿ ಸಿದ್ಧಾಂತದಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತದೆ. ಹೀಗೆ ಅದು ಮೊದಲಿಗೆ ಜನಸಂಖ್ಯೆ ಕಡಿಮೆ ಇದ್ದಾಗ ಅಲ್ಲಿ ಹೊಸದಾಗಿ ಬಂದು ವಾಸ ಮಾಡಿದಾಗ ಹೆಚ್ಚಿನ ಒಂದು ಫಲವತ್ತತೆ ಭೂಮಿಯನ್ನು ಆಯ್ಕೆ ಮಾಡಿಕೊಂಡಿದ್ದವು. ಕಾಲಕ್ರಮೇಣ ಅಲ್ಲಿ ಜನಸಂಖ್ಯೆ ಹೆಚ್ಚಳವಾದಂತೆ, ಆ ಪ್ರದೇಶದೊಳಗೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ಆಹಾರ ಧಾನ್ಯಗಳಿಗೆ ಬೇಡಿಕೆ ಪ್ರಮಾಣವು ಕೂಡ ಹೆಚ್ಚಳಗೊಳ್ಳುತ್ತದೆ. ನೋಡಿ, ಮೊದಲಿಗೆ ಜನಸಂಖ್ಯೆ ಕಡಿಮೆ ಇತ್ತು, ಅದಕ್ಕೆ ತಕ್ಕಂತೆ ವಸ್ತುವನ್ನು ಉತ್ಪಾದನೆ ಮಾಡಲಾಗ್ತಾಯಿತ್ತು. ಆ ವಸ್ತುವನ್ನು ಉತ್ಪಾದನೆ ಮಾಡುವಾಗ ಹೆಚ್ಚಿನ ಒಂದು ಫಲವತ್ತತೆ ಇರುವಂಥ ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಸಾಗುವಳಿ ಮಾಡ್ತಾಯಿದ್ವು. ಈಗ ಕಾಲ ಕಳೆದಂತೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗುತ್ತಾ ಹೋಗ್ತದೆ. ಈ ಜನಸಂಖ್ಯೆ ಪ್ರಮಾಣ ಹೇಗೆ ಹೆಚ್ಚಳವಾಗುತ್ತಲ್ಲ, ಅದಕ್ಕೆ ತಕ್ಕಂತೆ ಆ ಜನಸಂಖ್ಯೆಗೆ ಬೇಕಾದಂಥ ಆಹಾರ ಧಾನ್ಯ ಏನಿದೆಯಲ್ಲ ಅವುಗಳಿಗೆ ಬೇಡಿಕೆ ಪ್ರಮಾಣವು ಕೂಡ ಹೆಚ್ಚಳಗೊಳ್ತದೆ. ಹೀಗೆ ಆಹಾರ ಧಾನ್ಯಗಳಿಗೆ ಬೇಡಿಕೆ ಪ್ರಮಾಣ ಇದರಿಂದ ಜನರು ಭೂಮಿಯ ಸಾಗುವಳಿ ಪ್ರಮಾಣವನ್ನು ಹೆಚ್ಚಿಸಬೇಕಾಗುತ್ತದೆ. ನೋಡಿ, ಈಗ ಆಹಾರ ಧಾನ್ಯಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾದಾಗ ಆ ಬೇಡಿಕೆಯನ್ನು ನೀಗಿಸಲು ಜನರು ಏನು ಮಾಡಬೇಕಾಗ್ತದೆ, ಹೆಚ್ಚಿನ ಒಂದು ಭೂಮಿಯನ್ನು ಸಾಗುವಳಿ ಮಾಡುವಂಥ ಅವಶ್ಯಕತೆ ಬೇಕಾಗ್ತದೆ. ಆದರೆ ಹೆಚ್ಚುವರಿ ಭೂಮಿಯನ್ನು ಸಾಗುವಳಿ ಮಾಡುವಾಗ ಮೊದಲು ಆಯ್ಕೆ ಮಾಡಿಕೊಂಡ ಭೂಮಿಗಿಂತ ಕಡಿಮೆ ಫಲವತ್ತತೆ ಭೂಮಿಯನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಈಗ ಮೊದಲೇಕೇನು ಆಯ್ಕೆ ಮಾಡ್ಕೊಂಡಿದ್ವು, ಉತ್ತಮವಾದಂಥ ಫಲವತ್ತತೆ ಭೂಮಿಯನ್ನು ಹೊಂದಿರುವಂಥ ಭೂಮಿಯನ್ನು ಆಯ್ಕೆ ಮಾಡಿಕೊಂಡಿದ್ವು. ಈಗ ಜನಸಂಖ್ಯೆ ಹೆಚ್ಚಳವಾದಂತೆ, ಆಹಾರ ಧಾನ್ಯಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾದಂತೆ ಆ ಜನಸಂಖ್ಯೆ ಏನು ಹೆಚ್ಚಳ ಇರುತ್ತಲ್ಲ ಅವು ಕೂಡ ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ವಸ್ತುವನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ಯಾಕೆ ಉತ್ಪಾದನೆ ಮಾಡಬೇಕು, ಆಹಾರ ಧಾನ್ಯಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿದೆ. ಈಗ ಆ ಹೆಚ್ಚಳವಾದಂತೆ ಭೂಮಿಯನ್ನು ನಾವೇನು ಆಯ್ಕೆ ಮಾಡ್ಕೋಬೇಕಲ್ಲ, ಆ ಆಯ್ಕೆಯನ್ನು ಮಾಡಿಕೊಂಡಾಗ ನಾವು ಈ ಮೊದಲಿಗೆ ಏನು ಆಯ್ಕೆ ಮಾಡ್ಕೊಂಡಿರ್ತಾಗಲ್ಲ, ಉತ್ತಮವಾದಂಥ ಫಲವತ್ತತೆ ಭೂಮಿಯನ್ನು ಏನು ಆಯ್ಕೆ ಮಾಡ್ಕೊಂಡಿರ್ತಾಗಲ್ಲ ಆ ಭೂಮಿಯನ್ನು ಹೊರತುಪಡಿಸಿ ಅದಕ್ಕಿಂತ ಕಡಿಮೆ ಫಲವತ್ತತೆ ನೀಡುವಂಥ ಭೂಮಿಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಉತ್ತಮವಾದಂಥ ಫಲವತ್ತತೆ ಭೂಮಿ ಆಲ್ರೆಡಿ ಆಯ್ಕೆ ಮಾಡಿಕೊಂಡಾಗ ಆ ಭೂಮಿ ನಮಗೆ ಲಭ್ಯತೆ ಇಲ್ಲ. ಈಗ ನಾವು ಹೆಚ್ಚುವರಿ ಭೂಮಿಯನ್ನು ಸಾಗುವಳಿ ಮಾಡಬೇಕಂತಂದ್ರೆ ಅದಕ್ಕಿಂತ ಕಡಿಮೆ ಫಲವತ್ತತೆ ಭೂಮಿ ಯಾವುದಿರುತ್ತಲ್ಲ ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಸಾಗುವಳಿಯನ್ನು ಮಾಡಬೇಕಾಗ್ತದೆ. ಹೀಗೆ ಸಾಗುವಳಿ ಮಾಡುವುದರಿಂದ ಇದು ನಿರಂತರವಾಗಿ ಏನಾಗ್ತದೆ, ಕಂಟಿನ್ಯೂಸ್ ಆಗಿ ಜನಸಂಖ್ಯೆ ಹೆಚ್ಚಳವಾದಂತೆ ಭೂಮಿ ಸಾಗುವಳಿ ಪ್ರಮಾಣ ಕೂಡ ಹೆಚ್ಚಳವಾಗ್ತದೆ. ಮತ್ತೆ ಜನಸಂಖ್ಯೆ ಹೆಚ್ಚಳವಾದಂತೆ ಭೂಮಿಯ ಸಾಗುವಳಿ ಪ್ರಮಾಣ ಹೆಚ್ಚುತ್ತಾ ಹೋಗ್ತದೆ. ಹೀಗೆ ಈ ಭೂಮಿಯ ಸಾಗುವಳಿ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಕೊನೆಯದಾಗಿ ಆಯ್ಕೆ ಮಾಡಿಕೊಂಡ ಭೂಮಿಯನ್ನು ರಿಕಾರ್ಡು ಗೇಣಿರಹಿತ ಭೂಮಿ ಎಂದು ಕರೆಯುತ್ತಾನೆ. ನೋಡಿ, ಕೊನೆಯದಾಗಿ ಏನು ಆಯ್ಕೆ ಮಾಡ್ಕೋತಾನಲ್ಲ ಆ ಕೊನೆಯದಾಗಿ ಆಯ್ಕೆ ಮಾಡಿಕೊಂಡಂಥ ಭೂಮಿಗೆ ಯಾವುದೇ ಕಾರಣಕ್ಕೂ ಗೇಣಿ ಉದ್ಭವಿಸುವುದಿಲ್ಲ. ಅದು ಹೇಗೆ ಎಂಬುದನ್ನು ನಾವು ಮುಂದಿನ ಪಟ್ಟಿಯಲ್ಲಿ ನಾವೇನು ಮಾಡ್ತೇವೆ, ಸಂಪೂರ್ಣವಾಗಿ ಇವಾಗನೇ ಮಾಡ್ತೇವೆ. ಈಗ ಅಲ್ಲಿ ತನಕ ನೀವು ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು. ಏನ್ರಿ, ಕೊನೆಯದಾಗಿ ಯಾರ ಭೂಮಿಯನ್ನು ಆಯ್ಕೆ ಮಾಡ್ಕೋತಾಗಲ್ಲ ಆ ಆಯ್ಕೆ ಮಾಡಿಕೊಂಡಂಥ ಭೂಮಿಗೆ ಯಾವುದೇ ಕಾರಣಕ್ಕೂ ಗೇಣಿ ಉದ್ಭವಿಸುವುದಿಲ್ಲ. ಏಕೆಂದರೆ ಆ ಭೂಮಿಯಲ್ಲಿ ಉತ್ಪಾದನೆ ವೆಚ್ಚ ಆತನ ಉತ್ಪನ್ನಕ್ಕೆ ಸಮಾನವಾಗಿ ಕಂಡು ಬರ್ತದೆ. ಕೊನೆಯದಾಗಿ ನಾವೇನು ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ವಸ್ತುವನ್ನು ಉತ್ಪಾದನೆ ಮಾಡ್ತೀವಲ್ಲ ಆ ಉತ್ಪಾದನೆ ಮಾಡುವಂಥ ಆ ಭೂಮಿಯಲ್ಲಿ ಅಲ್ಲಿ ಉತ್ಪನ್ನಕ್ಕೆ ಯಾವುದು ಸಮವಾಗಿರ್ತದೆ ಆ ಉತ್ಪಾದನೆ ವೆಚ್ಚ ಸಮವಾಗಿರುವುದರಿಂದ ಆ ಕೊನೆಯ ದರ್ಜೆಯ ಭೂಮಿಗೆ ಇಲ್ಲಿ ಗೇಣಿಯನ್ನು ಹಾಕಲು ಸಾಧ್ಯ ಇಲ್ಲ. ಅಂತಹ ಒಂದು ಭೂಮಿಗೆ ರಿಕಾರ್ಡು ಏನಂತ ಕರೀತಾನೆ, ಗೇಣಿರಹಿತ ಭೂಮಿ ಅಂತೇಳಿ ಕರೀತಾನೆ. ಅದೇನು ಎಂಥ ಹಕ್ಕಿಕತೆ ಅಂತೇಳಿ ಮುಂದೊಂದು ಟೇಬಲ್ ಬರ್ತದೆ, ಆ ಟೇಬಲ್ ನಿಮಗೆ ಸಂಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಈಗ ನೀವೇನು ತಿಳ್ಕೊಬೇಕಂತಂದ್ರೆ ಜನಸಂಖ್ಯೆ ಪ್ರಮಾಣ ಕಡಿಮೆಯಾಗಿದ್ದಾಗ ಉತ್ತಮವಾದಂಥ ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಸಾಗುವಳಿಯನ್ನು ಮಾಡುತ್ತಾರೆ.
ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ಆಹಾರ ಧಾನ್ಯಗಳಿಗೆ ಬೇಡಿಕೆ ಪ್ರಮಾಣವು ಕೂಡ ಹೆಚ್ಚಳವಾಗ್ತದೆ. ಅಲ್ಲಿ ಆಹಾರ ಧಾನ್ಯಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾದಂತೆ ಜನಸಂಖ್ಯೆ ಹೆಚ್ಚಳವಾದಂತೆ ನಂತರದ ಭೂಮಿಯನ್ನು ನಿರಂತರವಾಗಿ ಸಾಗುವಳಿಯನ್ನು ಮಾಡುವಂಥ ಅವಶ್ಯಕತೆ ಬರ್ತದೆ. ಹೀಗೆ ಸಾಗುವಳಿ ಮಾಡುತ್ತಾ ಹೋದಂತೆ ಕೊನೆಯದಾಗಿ ಯಾವ ಭೂಮಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಸಾಗುವಳಿ ಮಾಡ್ತೀವಲ್ಲ ಆ ಒಂದು ಭೂಮಿಗೆ ಯಾವುದೇ ಕಾರಣಕ್ಕೂ ಗೇಣಿಯನ್ನು ಉದ್ಭವಿಸಲು ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಲ್ಲಿ ಉತ್ಪಾದನೆ ಮಾಡುವಂಥ ಉತ್ಪನ್ನ ಅದು ಅದರ ಒಂದು ಉತ್ಪಾದನೆ ವೆಚ್ಚಕ್ಕೆ ಸಮನಾಗಿರುವುದರಿಂದ ಕೊನೆಯ ಭೂಮಿಗೆ ಗೇಣಿ ಉದ್ಭವಿಸುವುದಿಲ್ಲ ಎಂಬುದು ರಿಕಾರ್ಡೋನ ಒಂದು ಅಭಿಮತ ಆಗಿದೆ. ಇಷ್ಟು ಸಾರಾಂಶವನ್ನು ಈ ಸಿದ್ಧಾಂತದಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತದೆ. ಈ ಒಂದು ಪಟ್ಟಿ ಐತೆ ನೋಡಲಿ, ಈ ಪಟ್ಟಿಯ ಮೂಲಕ ನಿಮಗೆ ಸಂಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇಲ್ಲಿ ನೋಡಿರಿ, ಉದಾಹರಣೆಗೆ ಎ, ಬಿ, ಸಿ ಮತ್ತು ಡಿ ಎಂಬ 4 ದರ್ಜೆಯ ಭೂಮಿಗಳು ಇವೆ ಎಂದು ಭಾವಿಸಿಕೊಳ್ಳೋಣ. ಎಷ್ಟು ದರ್ಜೆಯ ಭೂಮಿ ಐತ್ರಿ? 4 ದರ್ಜೆ ಅದಾವೆ. ಒಂದು ಎ, ಬಿ, ಸಿ ಮತ್ತು ಡಿ ಅಂತೇಳಿ ಭೂಮಿಯನ್ನು 4 ಭಾಗವಾಗಿ ವಿಂಗಡಣೆಯನ್ನು ಮಾಡಿದ್ದೇವೆ. ಇಲ್ಲಿ ನೋಡ್ರಿ, ಭೂಮಿಯ ದರ್ಜೆ ಎ, ಬಿ, ಸಿ ಮತ್ತು ಡಿ 4 ದರ್ಜೆ ಅದಾವೆ. ಆ 4 ದರ್ಜೆಯ ಭೂಮಿಯಲ್ಲಿ 1ನೇ ದರ್ಜೆ ಭೂಮಿ ಏನಿದೆಯಲ್ಲ ಅಲ್ಲಿ 40 ಕ್ವಿಂಟಲ್ ಉತ್ಪನ್ನವನ್ನು ತಯಾರನ್ನು ಮಾಡ್ತೀವಿ. ಬಿ ದರ್ಜೆಯ ಭೂಮಿಯಲ್ಲಿ 30 ಕ್ವಿಂಟಲ್ ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ. ಸಿ ದರ್ಜೆಯ ಭೂಮಿಯಲ್ಲಿ 20 ಕ್ವಿಂಟಲ್ ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ. ಇನ್ನು ಡಿ ದರ್ಜೆಯ ಭೂಮಿಯಲ್ಲಿ ನಾವು 10 ಕ್ವಿಂಟಲ್ ವಸ್ತುವನ್ನು ಉತ್ಪಾದನೆಯನ್ನು ಮಾಡ್ತೀವಿ. ಎ ಎಂಬುದು ಉತ್ತಮವಾದಂಥ ಫಲವತ್ತತೆಯನ್ನು ಹೊಂದಿರುವಂಥ ಭೂಮಿ, ಅಲ್ಲಿ 40 ಕ್ವಿಂಟಲ್ ಬೆಳಿತೀವಿ. ಬಿ ಎಂಬುದು ಎಗಿಂತ ಕಡಿಮೆ ಫಲವತ್ತತೆಯನ್ನು ಹೊಂದಿರುವಂಥ ಭೂಮಿ, ಅಲ್ಲಿ 30 ಕ್ವಿಂಟಲ್ ಬೆಳಿತೀವಿ. ಬಿಗಿಂತ ಸಿ ಎಂಬುದು ಅದಕ್ಕಿಂತ ಕಡಿಮೆ ಹೊಂದಿರುವಂಥ ಭೂಮಿ, ಅದು 20 ಕ್ವಿಂಟಲ್ ಬೆಳೆಯಲಾಗ್ತದೆ. ಈಗ ಡಿ ಎಂಬುದು ಸಿಗಿಂತ ಕಡಿಮೆ ಫಲವತ್ತತೆಯನ್ನು ಹೊಂದಿರುವಂಥ ಭೂಮಿಯಾಗಿದೆ, ಅದು 10 ಕ್ವಿಂಟಲ್ ವಸ್ತುವನ್ನು ಉತ್ಪಾದನೆಯನ್ನು ಮಾಡ್ತದೆ. ಇಲ್ಲಿ ಒಂದೊಂದು ಕ್ವಿಂಟಲಿಗೆ ಎಷ್ಟು ಬೆಲೆ ಅಂತಂದ್ರೆ 1 ಕ್ವಿಂಟಲಿಗೆ 200 ರೂಪಾಯಿ ಬೆಲೆಯನ್ನು ನಿಗದಿಯನ್ನು ಮಾಡಲಾಗಿದೆ. ಎಷ್ಟು ರೀ? 1 ಕ್ವಿಂಟಲಿಗೆ 200 ರೂಪಾಯಿ ಬೆಲೆಯನ್ನು ನಿಗದಿಯನ್ನು ಮಾಡಲಾಗಿದೆ. 1 ಕ್ವಿಂಟಲಿಗೆ 200 ರೂಪಾಯಿ ಅಂತಂದ್ರೆ 40 ಕ್ವಿಂಟಲಿಗೆ 8,000 ರೂಪಾಯಿ ಆಯಿತು. 30 ಕ್ವಿಂಟಲಿಗೆ 6,000 ರೂಪಾಯಿ ಇನ್ಕಮ್ ಆಯಿತು. 20 ಕ್ವಿಂಟಲಿಗೆ 4,000 ರೂಪಾಯಿ ಆಯಿತು. 10 ಕ್ವಿಂಟಲಿಗೆ 2,000 ರೂಪಾಯಿ ಒಟ್ಟು ಆದಾಯ ಲಭ್ಯ ಆಯಿತು. ಈ ಒಟ್ಟು ಆದಾಯ 8, 6, 4 ಮತ್ತು 2,000 ರೂಪಾಯಿ ಒಟ್ಟು ಆದಾಯ ಏನಿದೆಯಲ್ಲ, ಈ ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಆ ರೈತನಿಗೆ ಅಥವಾ ಮಾಲೀಕನಿಗೆ ಅಥವಾ ಸಾಗುವಳಿ ಮಾಡುವಂಥ ವ್ಯಕ್ತಿಗೆ ತಗಲುವಂಥ ವೆಚ್ಚ ಎಷ್ಟಂತಂದ್ರೆ 2,000 ರೂಪಾಯಿ ವೆಚ್ಚ ಆಗ್ತಾಯಿದೆ. 40 ಕ್ವಿಂಟಲ್ ವಸ್ತುವನ್ನು ಉತ್ಪಾದನೆ ಮಾಡಬೇಕಂದ್ರೆ 2,000 ರೂಪಾಯಿ ಖರ್ಚು. 30 ಕ್ವಿಂಟಲ್ ವಸ್ತುವನ್ನು ಉತ್ಪಾದನೆ ಮಾಡಬೇಕಂದ್ರೆ 2,000 ರೂಪಾಯಿ. 20 ಕ್ವಿಂಟಲ್ ವಸ್ತುವನ್ನು ಉತ್ಪಾದನೆ ಮಾಡಲು ತಗಲುವಂಥ ವೆಚ್ಚ 2,000 ರೂಪಾಯಿ ಆಗಿದೆ. ಇನ್ನು 10 ಟನ್ ವಸ್ತುವನ್ನು ಕ್ವಿಂಟಲ್ ಉತ್ಪಾದನೆ ಮಾಡಲು 2,000 ರೂಪಾಯಿ ವೆಚ್ಚ ಆಗಿದೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಈ ಕೊನೆಯ ದರ್ಜೆ ಭೂಮಿ ಏನಿದೆಯಲ್ಲ, ಈ ಡಿ ದರ್ಜೆಯ ಭೂಮಿ ಏನಿದೆಯಲ್ಲ, ಅಲ್ಲಿ ಆ ವ್ಯಕ್ತಿಗೆ ಸಿಗುವಂಥ ಇನ್ಕಮ್ಮು 2,000 ರೂಪಾಯಿ ಇದೆ. ಒಟ್ಟು ಆದಾಯ 2,000 ರೂಪಾಯಿ ಇದೆ. ಆ 2,000 ರೂಪಾಯಿ ಆದಾಯವನ್ನು ಪಡೆಯಲು ಆತನಿಗೆ ತಗಲುವಂಥ ಸಾಗುವಳಿ ವೆಚ್ಚ ಎಷ್ಟಿದೆ? 2,000 ರೂಪಾಯಿ ಅಮೌಂಟು ಖರ್ಚಿದೆ. ಹೀಗಾಗಿ ಈ ಕೊನೆಯ ದರ್ಜೆಯ ಭೂಮಿಗೆ ನಾವು ಗೇಣಿಯನ್ನು ಉದ್ಭವಿಸುವುದಿಲ್ಲ ಅಥವಾ ಗೇಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡೋದಿಲ್ಲ. ಯಾಕಂದರೆ ಇಲ್ಲಿ ಆ ಒಟ್ಟು ಆದಾಯ ಒಟ್ಟು ವೆಚ್ಚಕ್ಕೆ ಸಮನಾಗಿರುವುದರಿಂದ ಆ ಭೂಮಿಗೆ ಗೇಣಿ ಉದ್ಭವಿಸುವುದಿಲ್ಲ. ಅದಕ್ಕೆ ನಾವು ಕೊನೆಯ ದರ್ಜೆಯ ಭೂಮಿಯನ್ನು ನಾವು ಏನಂತ ಕರಿತೀವಿ? ಗೇಣಿ ರಹಿತ ಭೂಮಿ ಅಂತೇಳಿ ಕರಿತೀವಿ. ಯಾಕಂದ್ರೆ ಇಲ್ಲಿ ಆದಾಯ ವೆಚ್ಚಕ್ಕೆ ಸಮಾನವಾಗಿ ಕಂಡು ಬರ್ತದೆ. 2,000 ರೂಪಾಯಿ ಇನ್ಕಮ್ ಐತಿ, 2,000 ರೂಪಾಯಿ ಸಾಗುವಳಿ ವೆಚ್ಚ ಐತಿ. ಅದಕ್ಕೆ ಏನಾಯ್ತು? ಸಪಾಟ್ ಆಗುವಂಥ ಕೆಲಸ ಆಗ್ತದೆ. ಅದು ಇಲ್ಲಿ ನೋಡ್ರಿ, ಈ ಮೊದಲ ದರ್ಜೆಯ ಭೂಮಿ ಏನಿದೆಯಲ್ಲ, ಇದು 8,000 ರೂಪಾಯಿ ಆದಾಯವನ್ನು ಪಡೆದುಕೊಂಡಿದೆ. ಎಷ್ಟು? 8,000 ರೂಪಾಯಿ ಆದಾಯ. ಆದರೆ ಆ ಒಂದು ಭೂಮಿಯನ್ನು ನಾವು ಕೊನೆಯ ದರ್ಜೆಯ ಭೂಮಿ
ಡಿ ದರ್ಜೆಯ ಭೂಮಿಗೆ ಹೋಲಿಕೆ ಮಾಡಿಕೊಂಡಾಗ ಅದು 6,000 ರೂಪಾಯಿ ವ್ಯತ್ಯಾಸವನ್ನು ಪಡ್ಕೊಳ್ತದೆ. ಆ 6,000 ರೂಪಾಯಿ ಏನು ವ್ಯತ್ಯಾಸ ಇದೆಯಲ್ಲ ಅದು ಎ ಭೂಮಿಗೆ ಉದ್ಭವಿಸುವಂಥ ಗೇಣಿ ಆಗಿದೆ. ಹೀಗಾಗಿ ಮೊದಲನೇ ಭೂಮಿಗೆ ಎಷ್ಟು ಸಿಗ್ತದೆ? 6,000 ರೂಪಾಯಿ ಗೇಣಿಯನ್ನು ಉದ್ಭವಿಸಲಾಗುತ್ತದೆ. ಇನ್ನು ಬಿ ದರ್ಜೆಯ ಭೂಮಿಯ ಆದಾಯವನ್ನು ನಾವು ಕೊನೆಯ ದರ್ಜೆಯ ಭೂಮಿಗೆ ಹೋಲಿಕೆ ಮಾಡಿಕೊಂಡಾಗ ಬಿದು 6,000 ರೂಪಾಯಿ ಇದೆ, ಡಿದು 2,000 ರೂಪಾಯಿ ಇದೆ. ಅದಕ್ಕೆ ಹೋಲಿಕೆ ಮಾಡಿಕೊಂಡಾಗ ಅದು 4,000 ರೂಪಾಯಿ ಹೆಚ್ಚುವರಿ ಆದಾಯವನ್ನು ಪಡೆದುಕೊಂಡಿದೆ. ಹೀಗಾಗಿ ಬಿ ದರ್ಜೆಯ ಭೂಮಿಗೆ ನಾವು 4,000 ರೂಪಾಯಿ ಗೇಣಿಯನ್ನು ಹಾಕಲಾಗ್ತದೆ. ಇನ್ನು ಸಿ ಮತ್ತು ಡಿ ಭೂಮಿಗೆ ಹೋಲಿಕೆ ಮಾಡಿಕೊಂಡಾಗ ಸಿ ಭೂಮಿಯ ಇನ್ಕಮು 4,000 ರೂಪಾಯಿ ಇದೆ, ಡಿದು 2,000 ರೂಪಾಯಿ ಇದೆ. ಹೋಲಿಕೆ ಮಾಡಿಕೊಂಡಾಗ ಸಿ ಭೂಮಿಗೆ ಎಷ್ಟು ಗೇಣಿ ಉದ್ಭವಿಸ್ತದೆ? 2,000 ರೂಪಾಯಿ ಗೇಣಿ ಉದ್ಭವಿಸುತ್ತದೆ. ಇನ್ನು ಕೊನೆಯ ಭೂಮಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಅದು 2,000 ರೂಪಾಯಿ ಇನ್ಕಮ್ ಅದ ಮತ್ತು 2,000 ರೂಪಾಯಿ ವೆಚ್ಚ ಇರೋದರಿಂದ ಅದಕ್ಕೆ ಗೇಣಿ ಏನಾಗ್ತದೆ? ಶೂನ್ಯ ಆಗ್ತದೆ. ಇದು ಒಂದು ವಿಧಾನ. ಅಥವಾ ನೀವೇ ಮಾಡ್ಬೇಕಂತಂದ್ರೆ ಈ ಒಟ್ಟು ಆದಾಯವನ್ನು ಸಾಗುವಳಿ ವೆಚ್ಚದಲ್ಲಿ ಕಳ್ಕೊತ ಹೋಗಿ 8,000 ರೂಪಾಯಿನ 2,000 ರೂಪಾಯಿ ಒಳಗೆ ಕಳೆದಾಗ ಎ ಭೂಮಿಗೆ 6,000 ರೂಪಾಯಿ ಗೇಣಿ ಉದ್ಭವಿಸ್ತದೆ. ಈ 6,000 ರೂಪಾಯಿಂದ 2,000 ರೂಪಾಯಿನ ಕಳೆದಾಗ ಬಿ ಭೂಮಿಗೆ 4,000 ರೂಪಾಯಿ ಗೇಣಿ ಉದ್ಭವಿಸುತ್ತದೆ. ಈ 4,000ರಿಂದ 2,000 ರೂಪಾಯಿ ಕಳೆದಾಗ ಸಿ ಭೂಮಿಗೆ 2,000 ರೂಪಾಯಿದಷ್ಟು ಗೇಣಿ ಉದ್ಭವಿಸುತ್ತದೆ. ಇನ್ನು ಕೊನೆಯ ಭೂಮಿ ಡಿ ಭೂಮಿಯ ಒಂದು ಆದಾಯವನ್ನು ವೆಚ್ಚದಲ್ಲಿ ಕಳೆದಾಗ ನಮಗೆ ಸಿಗುವಂಥ ಇನ್ಕಮ್ ಏನಾಗ್ತದೆ? ಶೂನ್ಯ ಆಗ್ತದೆ ಎಂಬುದನ್ನು ನಾವು ಈ ಪಟ್ಟಿಯ ಮೂಲಕ ತಿಳಿದುಕೊಳ್ಳಬಹುದು. ಈ ರೀತಿಯಾಗಿ ಭೂಮಿಗೆ ಗೇಣಿ ನಿರ್ಧಾರವಾಗುತ್ತದೆ ಎಂಬುದನ್ನು ನಮಗೆ ಯಾರು ತಿಳಿಸ್ಕೊಟ್ಟಾರಂತಂದ್ರೆ ಡೇವಿಡ್ ರಿಕಾರ್ಡೋ ಅವರು ಬಹಳ ಅದ್ಭುತವಾಗಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ನಿಮಗೆ ಇವಾಗಲೇ ಸಾಕಂತೇಳಿ ನಾನು ತಿಳಿದುಕೊಳ್ಳುತ್ತೇನೆ. ಇಲ್ಲಿ ತನಕ ಹೇಳಿದ್ದನ್ನು ಇಲ್ಲಿ ಇವಾಗನೇ ಐತಿ. ಈ ಇವಾಗನೇ ನೀವೇನು ಮಾಡ್ಬೋದು? ಎಕ್ಸಾಮ್ ಒಳಗೆ ಬರೆಯುವುದರ ಮೂಲಕ ಹೆಚ್ಚಿನ ಒಂದು ಅಂಕಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿ ರೇಖಾಚಿತ್ರ ಐತೆ ನೋಡ್ರಿ. ರೇಖಾಚಿತ್ರ ಓ ಎಕ್ಸ್ ಅಕ್ಷದಲ್ಲಿ ಭೂಮಿಯ ದರ್ಜೆಯನ್ನು ತೋರಿಸಲಾಗಿದೆ. ಇನ್ನು ಓ ವೈ ಅಕ್ಷದಲ್ಲಿ ನಾವು ಉತ್ಪನ್ನವನ್ನು ತೋರಿಸಲಾಗಿದೆ. ಎ ಭೂಮಿಯಲ್ಲಿ 40ರಷ್ಟು ಉತ್ಪನ್ನವನ್ನು ಮಾಡ್ತೀವಿ, ಬಿ ಭೂಮಿಯಲ್ಲಿ 30ರಷ್ಟು ಉತ್ಪನ್ನವನ್ನು ಮಾಡಲಾಗ್ತದೆ. ಇನ್ನು ಸಿ ಭೂಮಿಯಲ್ಲಿ 20ರಷ್ಟು ಉತ್ಪನ್ನವನ್ನು ಮಾಡಲಾಗ್ತದೆ. ಇನ್ನು ಡಿ ಭೂಮಿಯಲ್ಲಿ 10ರಷ್ಟು ಉತ್ಪನ್ನವನ್ನು ಮಾಡಲಾಗ್ತದೆ. ಓಕೆನಾ? ಇಲ್ಲಿ ಎ ಭೂಮಿಗೆ ಇಷ್ಟು ಗೇಣಿ ಉದ್ಭವಿಸ್ತದೆ, ಬಿ ಭೂಮಿಗೆ ಗೇಣಿ, ಇದು ಸಿ ಭೂಮಿಗೆ ಉದ್ಭವಿಸುವಂಥ ಗೇಣಿ ಪ್ರಮಾಣವನ್ನು ತೋರಿಸುವಂಥ ಒಂದು ಸಂಕೇತವಾಗಿದೆ. ಇನ್ನು ಇಲ್ಲಿ ಕೊನೆಯ ಭೂಮಿ ಏನಿದೆಯಲ್ಲ ಇದು ಸೀಮಾಂತ ಭೂಮಿ ಅಂತ ಕರಿತೀವಿ. ಇಲ್ಲಿ ಸಿಗುವಂಥ ಉತ್ಪನ್ನ ಉತ್ಪಾದನೆ ವೆಚ್ಚಕ್ಕೆ ಸಮನಾಗಿರುವುದರಿಂದ ಈ ಕೊನೆಯ ದರ್ಜೆಯ ಭೂಮಿಗೆ ಗೇಣಿ ಉದ್ಭವಿಸುವುದಿಲ್ಲ. ಅದಕ್ಕೆ ನಾವು ಸೀಮಾಂತ ಭೂಮಿ ಅಥವಾ ಗೇಣಿ ರಹಿತ ಭೂಮಿ ಅಂತೇಳಿ ಕರಿತೀವಿ. ಅದನ್ನು ಹೊರತುಪಡಿಸಿದ್ರೆ ಎ ಭೂಮಿ, ಬಿ ಮತ್ತು ಸಿ ಭೂಮಿಗೆ ಗೇಣಿ ಪ್ರಮಾಣ ಉದ್ಭವಿಸುತ್ತದೆ ಎಂಬುದನ್ನು ಈ ರೇಖಾಚಿತ್ರವು ನಮಗೆ ಸ್ಪಷ್ಟವಾಗಿ ತಿಳಿಸಿ ಕೊಡ್ತದೆ. ಇಷ್ಟೆಲ್ಲ ಆದಮೇಲೆ ಈ ಸಿದ್ಧಾಂತದ ಕಲ್ಪನೆಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಸಿದ್ಧಾಂತದ ಕಲ್ಪನೆಗಳು. 1ನೇ ಕಲ್ಪನೆ, ಆರ್ಥಿಕತೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ಅಸ್ತಿತ್ವದಲ್ಲಿ ಕಂಡು ಬರ್ತದೆ. ಇದು 1ನೇ ಕಲ್ಪನೆ. ಸೆಕೆಂಡ್ ಒನ್, ಭೂಮಿಯಲ್ಲಿ ಮೂಲ ಮತ್ತು ಅವಿನಾಶ ಗುಣಗಳು ಇರುತ್ತವೆ ಎಂಬುದು 2ನೆಯ ಕಲ್ಪನೆ ಆಗಿದೆ. ಇನ್ನು ಈ ಭೂಮಿಯ ಪೂರೈಕೆ ಇದೆಯಲ್ಲ ಇದು ಅಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ. ಅಂದರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಅದು ಹಿಗ್ಗುವಂಥ ಮತ್ತು ಕುಗ್ಗುವಂಥ ಗುಣವನ್ನು ಭೂಮಿಯು ಒಳಗೊಂಡಿಲ್ಲ. ಹೀಗಾಗಿ ಅದರ ಪೂರೈಕೆ ಹೇಗಿದೆ? ಅಸ್ಥಿತಿಸ್ಥಾಪಕತ್ವ ಪೂರೈಕೆಯನ್ನು ಹೊಂದಿದೆ. 4, ಭೂಮಿಯ ಫಲವತ್ತತೆಯಲ್ಲಿ ವ್ಯತ್ಯಾಸವನ್ನು ಕಂಡು ಬರ್ತದೆ ಎಂಬುದು 4ನೆಯ ಕಲ್ಪನೆ ಆಗಿದೆ. ಅಂದ್ರೆ ಅಲ್ಲಿ ಉತ್ಪನ್ನ ಐತೆ 40, 30, 20, 10 ಹೀಗೆ ಆ ಫಲವತ್ತತೆಯಲ್ಲಿ ಏನಾಗ್ತದೆ? ವ್ಯತ್ಯಾಸ ಕಂಡು ಬರ್ತದೆ. ನೆಕ್ಸ್ಟ್ ಒನ್, ಭೂಮಿಯನ್ನು ಅವರೋಹಣ ಕ್ರಮದಲ್ಲಿ ನಾವೇನು ಮಾಡ್ತೀವಿ? ಸಾಗುವಳಿಯನ್ನು ಮಾಡ್ತೀವಿ. ಅಂದ್ರೆ ಒಂದಾದಮೇಲೆ ಒಂದು ಹೀಗೆ. ಇದಕ್ಕೆ ಯಾವ ಕ್ರಮ ಅಂತ ಕರಿತೀವಿ? ನಾವು ಅವರೋಹಣ ಕ್ರಮ ಅಂತೇಳಿ ಕರಿತೀವಿ. ಆ ತೆರನಾಗಿ ಭೂಮಿಯನ್ನು ಸಾಗುವಳಿಯನ್ನು ಮಾಡಲಾಗ್ತದೆ. ಅಂದರೆ ಮೊದಲಿಗೆ ಉತ್ತಮ, ಆಮೇಲೆ ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಕಡಿಮೆ. ಓಕೆನಾ? 6th ಒನ್,
ಈ ನಿಯಮವು ಇಳಿಮುಖ ಪ್ರತಿಫಲ ನಿಯಮಕ್ಕೆ ಅನ್ವಯವಾಗ್ತದೆ. ಅಂದರೆ ಅಲ್ಲಿ ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಹೋದಂತೆ ಹಂತ ಹಂತವಾಗಿ ಬೇರೆ ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಹೋದಂತೆ ಬರುವಂಥ ಉತ್ಪನ್ನ ಏನಿದೆ ಕಡಿಮೆ ಆಗುತ್ತಾ ಹೋಗ್ತದೆ. ಅದಕ್ಕೆ ನಾವು ಇಳಿಮುಖ ಪ್ರತಿಫಲ ನಿಯಮ ಅಂತೇಳಿ ಕರಿತೀವಿ. ಇದು ಕೂಡ ಏನಾಗ್ತದೆ, ಸಿದ್ಧಾಂತದ ಕಲ್ಪನೆ ಆಗ್ತದೆ. ಇನ್ನು 7ನೇ ಕಲ್ಪನೆ, ಈ ಸಿದ್ಧಾಂತವು ಯಾವುದಕ್ಕೆ ಸಂಬಂಧಿಸಿದೆ, ದೀರ್ಘಾವಧಿಗೆ ಸಂಬಂಧಿಸಿರುವಂಥ ಸನ್ನಿವೇಶ ಆಗಿದೆ. ಅಂದರೆ ಇಲ್ಲಿ ತನಕ ಏನಿದೆಯಲ್ಲ ಅದೆಲ್ಲ ದೀರ್ಘಾವಧಿಯಲ್ಲಿ ಕಂಡು ಬರ್ತದೆ. 8, ಗೇಣಿರಹಿತ ಭೂಮಿಯನ್ನು ನಾವು ಕಲ್ಪನೆಯನ್ನು ಮಾಡ್ಕೊಂಡೇವೆ. ಅಂದರೆ ಕೊನೆಯ ದರ್ಜೆ ಭೂಮಿ ಏನಿದೆಯಲ್ಲ ಅದಕ್ಕೆ ನಾವು ಗೇಣಿರಹಿತ ಭೂಮಿ ಅಂತೇಳಿ ಕರಿತೀವಿ. 9th ಒನ್, ಮಾಲ್ಥಸನ ಜನಸಂಖ್ಯೆ ಸಿದ್ಧಾಂತವನ್ನು ಹೋಲ್ತದೆ. ಅದನ್ನು ಕೂಡ ಕಲ್ಪನೆ ಮಾಡ್ಕೊಂಡೀವಿ. ಅಂದ್ರೆ ಜನಸಂಖ್ಯೆ ಹೆಚ್ಚಳವಾದಂತೆ ಭೂಮಿಯ ಸಾಗುವಳಿಯನ್ನು ನಾವು ಏನು ಮಾಡ್ತೀವಿ, ಹೆಚ್ಚಳವನ್ನು ಮಾಡ್ತೀವಿ. ಅದಕ್ಕೆ ಮಾಲ್ಥಸನ ಜನಸಂಖ್ಯೆ ಸಿದ್ಧಾಂತದೊಳಗೆ ನಾವು ಸಂಪೂರ್ಣವಾಗಿ ಓದ್ತೀವಿ. ಆ ಸಿದ್ಧಾಂತವನ್ನು ಆಧಾರವಾಗಿಟ್ಕೊಂಡು ಈ ಸಿದ್ಧಾಂತ ರಚನೆ ಆಗಿದೆ. ನೆಕ್ಸ್ಟ್ ಒನ್, ಬೆಲೆ ಏನು ಮಾಡ್ತದೆ, ಗೇಣಿಯನ್ನು ನಿರ್ಧರಿಸುತ್ತದೆ. ಅಂದರೆ ವಸ್ತುವಿನ ಬೆಲೆ ಏನಿದೆಯಲ್ಲ ಆ ವಸ್ತುವಿನ ಬೆಲೆ ಯಾವುದನ್ನು ನಿರ್ಧರಿಸುವಂಥ ಕೆಲಸವನ್ನು ಮಾಡ್ತದೆ, ಗೇಣಿಯನ್ನು ನಿರ್ಧರಿಸುತ್ತದೆ ಎಂಬುದು ಮತ್ತೊಂದು ಕಲ್ಪನೆ ಆಗಿದೆ. 11, ಇಲ್ಲಿ ಭೂಮಿಯ ಸಪ್ಲೈ ಇದೆಯಲ್ಲ ಆ ಭೂಮಿಯ ಸಪ್ಲೈಗೆ ನಾವು ಯಾವುದೇ ಒಂದು ಬೆಲೆಯನ್ನು ಕೊಡಲು ಆಗುವುದಿಲ್ಲ. ಇಷ್ಟು 11 ಕಲ್ಪನೆಗಳನ್ನು ಇಟ್ಕೊಂಡು ಈ ರಿಕಾರ್ಡೋವು ತಮ್ಮ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಸಿದ್ಧಾಂತ ಆದಮೇಲೆ ಸಿದ್ಧಾಂತ ಟೀಕೆಯನ್ನು ಸೂಕ್ಷ್ಮವಾಗಿ ಗಮನಿಸೋಣ. ಕೆಲವೊಂದು ಟೀಕೆಗಳದಾವು. 1, ಭೂಮಿಯ ಮೂಲ ಮತ್ತು ಅವಿನಾಶ ಗುಣಗಳನ್ನು ಹೊಂದಿರುವುದಿಲ್ಲ ಎಂಬುದನ್ನು ಟೀಕೆಗೆ ಒಳಪಡಿಸಬಹುದು. 2nd ಒನ್, ಗೇಣಿರಹಿತ ಭೂಮಿಯ ಪರಿಭಾವನೆಗೆ ಅದು ಸಾಧ್ಯ ಇಲ್ಲ ಎಂಬುದು ಟೀಕೆಗೆ ಒಳಪಡಿಸಬಹುದು. ನೆಕ್ಸ್ಟ್ ಒನ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ಅವಾಸ್ತವಿಕವಾದಂಥ ಕಲ್ಪನೆ ಆಗಿದೆ. ಅಂದರೆ ಅಂಥ ಒಂದು ಮಾರುಕಟ್ಟೆ ಸದ್ಯದಲ್ಲಿ ಕಂಡು ಬರುವುದಿಲ್ಲ. 4th ಒನ್, ಭೂಮಿಯ ಕೊರತೆಯಿಂದಾಗಿ ಗೇಣಿ ನಿರ್ಧಾರವಾಗ್ತದೆ ಎಂಬುದಾಗಿ ಟೀಕೆಗೆ ಒಳಪಡಿಸಬಹುದು. ಅಂದರೆ ಬೆಲೆಯಿಂದ ಗೇಣಿ ನಿರ್ಧಾರ ಆಗೋದಿಲ್ಲ, ಭೂಮಿಯ ಕೊರತೆಯಿಂದಾಗಿ ಗೇಣಿ ಏನಾಗ್ತದೆ, ನಿರ್ಧಾರವಾಗ್ತದೆ ಎಂಬುದಾಗಿ ಟೀಕೆಗೆ ಒಳಪಡಿಸಬಹುದು. 5th ಒನ್, ಇಳಿಮುಖ ಪ್ರತಿಫಲ ನಿಯಮದ ಕಲ್ಪನೆಯನ್ನು ನಾವು ಹೋಗಲಾಡಿಸಬಹುದು. ಯಾಕಂದ್ರೆ ಸಾಗುವಳಿ ಏನಾಗ್ತದೆ, ಉತ್ಪನ್ನ ಕಡಿಮೆ ಆಗುತ್ತಾ ಹೋಗುತ್ತಂತೇಳಿ ಇಲ್ಲಿ ಟೀಕೆ ಮಾಡ್ತೀವಿ ನಾವು. ಆದ್ರೆ ಕಲ್ಪನೆ ಮಾಡ್ಕೋತೀವಿ. ಅದು ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಇಲ್ಲಿ ಏನು ಮಾಡ್ಬೋದು, ವಸ್ತುವಿನ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸಲು ಸಾಧ್ಯ ಇರ್ತದೆ. ಹೀಗಾಗಿ ಇದು ಅವಾಸ್ತವಿಕ ಅಂತೇಳಿ ನಾವು ಹೇಳಬಹುದು. 6th ಒನ್, ಗೇಣಿ ಬೆಲೆ ನಿರ್ಧಾರಿತ ಅಲ್ಲ. ಇದು 6ನೇ ಟೀಕೆ. 7, ಗೇಣಿ ಭೂಮಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಎಲ್ಲದಕ್ಕೂ ಸೀಮಿತವಾಗಿರ್ತದೆ ಎಂಬುದನ್ನು ಟೀಕೆಗೆ ಒಳಪಡಿಸಬಹುದು. 8, ಗೇಣಿಯು ಅಲ್ಪಾವಧಿಯಲ್ಲಿ ಉದ್ಭವಿಸುತ್ತದೆ ಎಂಬುದಾಗಿ ಟೀಕೆಗೆ ಒಳಪಡಿಸಬಹುದು. ನೆಕ್ಸ್ಟ್ ಒನ್, ಭೂಮಿಯ ಪೂರೈಕೆ ಸ್ಥಿರವಲ್ಲ ಎಂಬುದನ್ನು ನಾವು ಟೀಕೆಗೆ ಒಳಪಡಿಸಬಹುದು. ಈ ರಿಕಾರ್ಡೋ ಏನು ಹೇಳ್ತಾರಲ್ಲ ತಮ್ಮ ಸಿದ್ಧಾಂತದೊಳಗೆ ಅವ್ದು ಎಲ್ಲ ಅಂಶಗಳಿಗೆ ಯಾವುದೇ ಒಂದು ಐತಿಹಾಸಿಕ ಅಥವಾ ಐತಿಹಾಸಿಕ ಪುರಾವೆಗಳು ಇಲ್ಲ ಅಂಥೇಳಿ ನಾವು ಈ ಸಿದ್ಧಾಂತವನ್ನು ಟೀಕೆಗೆ ಒಳಪಡಿಸಲಾಗುತ್ತದೆ. ಇಷ್ಟು ವಿದ್ಯಾರ್ಥಿಗಳೇ ಡೇವಿಡ್ ರಿಕಾರ್ಡೋ ಅವರ ಗೇಣಿ ಸಿದ್ಧಾಂತ ಅಂದ್ರೇನು, ಅದರ ಕಲ್ಪನೆಗಳು, ಪಟ್ಟಿ ಮತ್ತು ರೇಖಾಚಿತ್ರದ ಬಗ್ಗೆ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ವಿಡಿಯೋ ಇಷ್ಟ ಆತಂದ್ರೆ ಎಲ್ಲರೂ ಲೈಕ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡ್ರಿ. ಓಕೆನಾ? ಆದಷ್ಟು ಎಲ್ಲರೂ ಲೈಕ್ ಮಾಡಿರಿ. ಏನಾದ್ರು ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಡೌಟ್ಗಳನ್ನು ಕೇಳಬಹುದು. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.